ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ನ್ಯೂ ಡಿಸೈನ್ ಅಂತ ಹೇಳೋಕ್ಕಾಗಲ್ಲ, ಹಳೆ ಡಿಸೈನೇ, ಬಟ್ ತುಂಬ ಗ್ರ್ಯಾಂಡ್ ಬ್ರೈಡಲ್ ಡಿಸೈನು. ಸೊ ಇದೊಂದು ಬ್ರೈಡಲ್ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ. ಸೊ ತುಂಬ ಗ್ರ್ಯಾಂಡ್ ಆಗಿದೆ. ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೀಡ್ಸ್ ಬಂದು ಫ್ರೆಂಡ್ಸ್ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಬೀಡ್ಸ್ ಬಂದು ಬ್ರೈಡಲ್ ಬೀಡ್ಸ್ ರೌಂಡ್ದು ಬಿಗ್ ಸೈಜ್ ಬರ್ತಲ್ಲ ಅದು ತೊಗೊಂಡಿದ್ದೀನಿ, ಮತ್ತು ಸ್ಮಾಲ್ ಗೋಲ್ಡನ್ ರೌಂಡ್ ಬೀಡ್ಸ್ ಅಷ್ಟೇ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 1 or 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ನ ಹಾಕಿ ಬಟ್ಟೆಗೆ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಅಲ್ಲಿಂದ 5 ಚೈನ್ಸ್ನ ಹಾಕೋಣ. ಸ್ಟಾರ್ಟಿಂಗ್ಗೆ 5 ಚೈನ್ಸ್ ಹಾಕೋಬೇಕು. ಸೊ ಬೇಸ್ ಲೈನ್ ತುಂಬ ಈಸಿ ಫ್ರೆಂಡ್ಸ್. 5 ಸ್ಟೆಪ್ ಡಿಸೈನ್ ಇದು. ಗ್ರ್ಯಾಂಡ್ ಬ್ರೈಡಲ್ ಅಂತ ಹೇಳಿದೆ ಅಲ್ವಾ, ತುಂಬ ಸ್ಟೆಪ್ಸ್ ಬರುತ್ತೆ. ಸೊ 5 ಸ್ಟೆಪ್ ಹಾಕಬೇಕು ನಮಗೆ. 5 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು, ಸೊ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಳ್ಳೋಣ. ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ರಿಂಕಲ್ಸ್ ಬರ್ದಿರೋ ಥರ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿದ್ರೆ ರಿಂಕಲ್ಸ್ ಬರೋಲ್ಲ. ಸೊ ಮತ್ತೆ 5 ಚೈನ್ಸ್ನ ಹಾಕ್ತಾಯಿದ್ದೀನಿ. ಫಸ್ಟ್ 5 ಚೈನ್ ಹಾಕ್ತೆ, ಇನ್ನೂ ಒಂದು ಸತಿ 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ಸ್, ಇನ್ನೂ 1 ಟೈಮು 5 ಚೈನ್, ಒಟ್ಟು 3 ಟೈಮ್ಸ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. ಬೇಸ್ಲೈನ್ ತುಂಬ ಈಸಿ. 3 ಟೈಮ್ಸ್ 5 ಚೈನ್ ಹಾಕೋದು, ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು, ಮತ್ತು 3 ಟೈಮ್ಸ್ 5 ಚೈನ್ನ ಹಾಕ್ಕೊಂಡು ಹೋಗೋದು. ಸೊ 5 ಚೈನು 3 ಟೈಮ್ಸ್ ಆಯ್ತಲ್ವ. ಇವಾಗ ದಾರಾನ ಸ್ವಲ್ಪ ತೆಗೆದುಬಿಟ್ಟು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. 3 ಟೈಮ್ಸ್ 5 ಚೈನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದಾರನ ಮೇಲೆ ಮಾಡಿ ಬಿಗ್ ಬೀಡನ್ನ ತೊಗೊಳ್ಳೋಣ. ಬ್ರೈಡಲ್ ಬೀಡ್ಸ್ ಅಂತಲೇ ಹೆಸರು ಇಟ್ಬಿಟ್ಟಿದ್ದೀವಿ ಅಲ್ವಾ, ಸೊ ಆ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾವ್ದಾದ್ರು ಪರವಾಗಿಲ್ಲ ಫ್ರೆಂಡ್ಸ್, ವಿತೌಟ್ ಬೀಡ್ ಕೂಡ ನೀವು ಹಾಕ್ಕೋಬೋದು. ಸೊ ಈ ಬೀಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. 3 ಟೈಮ್ಸ್ 5 ಚೈನ್ ಆದಮೇಲೆ ಇದು ಕೂಡ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಟೈಮ್ಸ್ 5 ಚೈನ್ನ ಹಾಕ್ಕೊಳ್ಳೋಣ. 3 ಟೈಮ್ಸ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಕೂಡ 5 ಚೈನ್ ಹಾಕ್ತೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 5 ಚೈನ್ಸ್ ಹಾಕ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಡಿಫ್ರೆಂಟ್ ಕೌಂಟಿಂಗ್ ಬರುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ನೋಡಿಕೊಂಡು ನೀವು ಕೌಂಟ್ಸ್ ಯಾವ ಥರ ಬರುತ್ತೆ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ದೂರ ನೋಡ್ಕೊಂಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಕರೆಕ್ಟ್ ಆಗುತ್ತೆ. ಇಲ್ಲಿ 3 ಟೈಮ್ಸ್ 5 ಚೈನ್ ಹಾಕೋತೀನಿ ನೋಡಿ. 3 ಟೈಮ್ಸ್ 5 ಚೈನ್ ಆಯ್ತಲ್ವ. ಮತ್ತು ಒಂದು ಬೀಡನ್ನ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಬೇಸ್ಲೈನ್ ಇಷ್ಟೇ. 3 ಟೈಮ್ಸ್ 5 ಚೈನ್ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು, ಅದು ಬೀಡ್ ಲಾಕ್ ಮಾಡ್ಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತು. ಇದೇ ರೀತಿ ಪೂರ್ತಿ ಸಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಬೇಸ್ಲೈನ್ ಇಷ್ಟ ಆಯ್ತಲ್ವ. ಆದಷ್ಟು ರಿಂಕಲ್ ಬರ್ತಿರೋ ಥರ ಲೂಸು ಟೈಟು ಆಗ್ದಿರ ಕರೆಕ್ಟ್ ಮೆಜರ್ಮೆಂಟಲ್ಲಿ ಲಾಕ್ ಮಾಡ್ಕೊಳ್ಳಿ. ಆವಾಗ ಬೇಸ್ ಕರೆಕ್ಟಾಗಿದ್ದರೆ ಡಿಸೈನ್ ಪೂರ್ತಿ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಸೊ ಇದು ಫಸ್ಟ್ ಲೈನ್ ಆಯ್ತಲ್ವ. ಸೆಕೆಂಡ್ ಲೈನು ಸೇಮ್ ಕಲರಲ್ಲಿ ತೊಗೊಳ್ಳೋಣ. ಸ್ಟಾರ್ಟಿಂಗು ನೋಟ್ ಮಾಡ್ಕೊಳ್ಳೋಣ. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಗಂಟು ಹಿಂದೆ ಬರೋ ಥರ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ 5 ಚೈನಲ್ಲೂ ಒಂದು ಸತಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ, ಒಟ್ಟು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ಅಲ್ಲಿಂದ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. 2 ಟೈಮ್ಸ್ ದಾರ ಸುತ್ಕೊಂಡು, ಸೊ ನೆಕ್ಸ್ಟ್ 5 ಚೈನ್ ಇರುತ್ತೆ ಅಲ್ವಾ, ಫಸ್ಟ್ 5 ಚೈನ್ ಬಿಟ್ಟು ಸೆಕೆಂಡ್ 5 ಚೈನ್ ಒಳಗಡೆ ನಾವು ನೀಡಲ್ನ ಹಾಕಿ ದಾರನ ತಂದು 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ. ಸೊ ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೋತೀನಿ. 3 ಟೈಮ್ಸ್ ಮಾಡ್ತೀವಿ ಅಲ್ವಾ, ಟ್ರಿಪಲ್ ಕ್ರೋಶೆ ಆಗುತ್ತೆ. ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ರೌಂಡ್ ಗೋಲ್ಡನ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾರ್ಮಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡ್ ಲಾಕ್ ಏನು ಬೇಡ ಫ್ರೆಂಡ್ಸ್. ಸೊ ಹಾಗೆ ನೀಡಲ್ ಮೇಲೆ ಡೈರೆಕ್ಟಾಗಿ 2 ಸತಿ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 4 ದಾರ ಇರುತ್ತಲ್ವ, ಸೊ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ 3 ಟೈಮ್ಸ್ ಮಾಡ್ತೀವಿ.
ಟ್ರಿಪಲ್ ಕ್ರೋಶೆ ಆಗುತ್ತೆ. ಈವನ್ ಡಬಲ್ ಕ್ರೋಶೆ ಕೂಡ ನೀವು ಹಾಕ್ಕೊಳ್ಬೋದು, ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸೊ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಇನ್ನೂ ಒಂದು ಕಂಬ ಮಾಡ್ಕೊಳ್ಳೋಣ. ಈ 5 ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್ 9 ಬೀಡ್ಸ್ ಬರೋ ಥರ, ಒಟ್ಟು 10 ಕಂಬಗಳು ಬರುತ್ತೆ, 9 ಬೀಡ್ಸ್ ಬರುತ್ತೆ. ಈವನ್ 8 ಹಾಕಿದ್ರೂ ನಡೆಯುತ್ತೆ. ನೀವು ಕೌಂಟ್ ನೋಡ್ಕೊಳ್ಳಿ, 5 ಚೈನ್ ಎಷ್ಟು ಫಿಲ್ ಆಗುತ್ತೆ ಸ್ಟಾರ್ಟಿಂಗ್ ಆರ್ಚು ಅಷ್ಟೇ, ಪ್ರತಿಯೊಂದು ಆರ್ಚೂ ಅಷ್ಟೇ ಫಿಲ್ ಆಗೋ ಥರ ನೀವು ಮಾಡ್ಕೋಬೇಕು. ಕೌಂಟಿಂಗ್ ಸೇಮ್ ಇರಬೇಕಷ್ಟೇ. ಸೊ ಇವನ್ 8 ಬೀಡ್ಸ್ ಬರೋ ಥರ ಆದರೂ ಮಾಡ್ಕೋಬೋದು, 9 ಬೀಡ್ಸ್ ಬರೋ ಥರ ಮಾಡ್ಕೋಬೋದು. ಇವನ್ 10 ಹಾಕ್ಕೋಬಾರ್ದು, ಸೊ ಜಾಸ್ತಿ ಓವರ್ಲ್ಯಾಪ್ ಆಗಿಬಿಡುತ್ತೆ ಫ್ರೆಂಡ್ಸ್. 9 ಸಾಕಾಗತ್ತೆ, 8 or 9. ಸೊ ಈ ರೀತಿ ಒಂದು ಕಂಬ, ಒಂದು ಬೀಡ್. ಇದು ನಾರ್ಮಲ್ ರೆಗ್ಯುಲರ್ ಡಿಸೈನ್ ಅಲ್ವಾ, ಸೊ ಬೇಸಿಕ್ ಕಲ್ತಿರೋರೆಲ್ಲರಿಗೂ ಈ ಡಿಸೈನ್ ಬರುತ್ತೆ. ಇದಾದಮೇಲೆ ಇದ್ರ ಬೇಸಲ್ಲಿ ಅಂದರೆ ಇದ್ರ ಕೆಳಗಡೆ ಇನ್ನೂ ಡಿಸೈನ್ಸ್ ಬರುತ್ತೆ. ಸೊ ಅದಕ್ಕೆ ತುಂಬ ಗ್ರ್ಯಾಂಡ್ ಎಫೆಕ್ಟ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಬರೀ ಮುಹೂರ್ತಕ್ಕೆ, ರಿಸೆಪ್ಷನ್ಗೆ ಈ ಡಿಸೈನ್ನ ಪ್ರಿಫರ್ ಮಾಡ್ತಾರೆ ಫ್ರೆಂಡ್ಸ್. ಸೊ ನಾರ್ಮಲ್ ಸ್ಯಾರೀಸ್ಗೆಲ್ಲ ಇದು ಅಷ್ಟು ತೊಗೊಳ್ಳಲ್ಲ, ತುಂಬ ಗ್ರ್ಯಾಂಡ್ ಬರುತ್ತೆ, ಹೆವಿ ಡಿಸೈನ್, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಅದಕ್ಕೆ ನೆಕ್ಸ್ಟ್ ನೋಡಿ 9 ಬೀಡ್ಸ್ ಆದ ತಕ್ಷಣ ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವ, ಇವಾಗ ಎಕ್ಸ್ಟ್ರಾ ನಾವು ಒಂದು ಚೈನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಥರ್ಡ್ 5 ಚೈನ್ ಒಳಗೆ ಲಾಕ್ ಮಾಡಿದ ತಕ್ಷಣ ಒಂದು ಚೈನ್ ಎಕ್ಸ್ಟ್ರಾ ಮಾಡ್ತೀನಿ. ಒಂದು ಚೈನ್ ಎಕ್ಸ್ಟ್ರಾ ಮಾಡ್ಕೊಳ್ಳೇಬೇಕು. ಒಂದು ಚೈನ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆ ನೋಡಿ, ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಒಂದು ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು ಲಾಕ್ ಆದ ತಕ್ಷಣ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದಾದಮೇಲೆ 6 ಚೈನ್ಸ್ನ ಹಾಕ್ಕೊಳ್ಳೋಣ. ಬೀಡ್ ಕೆಳಗಡೆ ನಮಗೆ 6 ಚೈನ್ಗಳನ್ನ ಬರಬೇಕು. 6 ಚೈನ್ಸ್ನ ಹಾಕೋತೀನಿ. 6 ಚೈನ್ಸ್ನ ಹಾಕ್ಕೊಂಡು ಈ ಸೈಡ್ ಬೀಡ್ ಇರುತ್ತಲ್ವ ಫ್ರೆಂಡ್ಸ್, ನೋಡಿ ಈ ಸೈಡ್ ಬೀಡ್ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಬೀಡ್ ಕೆಳಗಡೆ ಒಟ್ಟು 6 ಚೈನ್ಸ್ನ ಬರಬೇಕು. ಆ 6 ಚೈನ್ಸು ಬೀಡ್ ಹಿಂದೆ ಬರೋ ಥರ ಮಾಡಿ ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಇನ್ನೂ ಒಂದು ಚೈನ್ ಎಕ್ಸ್ಟ್ರಾ ಹಾಕೋತೀನಿ. ಸ್ಟಾರ್ಟಿಂಗ್ ಮಾತ್ರ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೆ, ಇನ್ನು ಪ್ರತಿ ಕಡೆ ಒಂದು ಚೈನ್ ಎಕ್ಸ್ಟ್ರಾ ಹಾಕಬೇಕು. ಈ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಆರ್ಚ್ ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಲಾಕ್ ಮಾಡಿ ಫ್ರೆಂಡ್ಸ್, ಆಮೇಲೆ ಆರ್ಚ್ ಸ್ಟಾರ್ಟ್ ಮಾಡಿ ಎಂಡ್ ಆಗಬೇಕಾದ್ರೂ ಅಷ್ಟೇ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಎಂಡ್ ಮಾಡಬೇಕು. ಸೊ ಆ ಗ್ಯಾಪ್ ನಮಗೆ ಬೇಕು ನೆಕ್ಸ್ಟ್ ಸ್ಟೆಪ್ಗೆ, ಅದಕ್ಕೋಸ್ಕರ. ಸೊ ಅಲ್ಲಿಂದ ಒಂದು ಚೈನ್ ಹಾಕಿ ಲಾಕ್ ಆದ ತಕ್ಷಣ ನಾನು ಮತ್ತೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 5 ಚೈನ್ ಒಳಗಡೆ ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂಬ, ಒಂದು ಬೀಡು, ಒಂದು ಕಂಬ, ಒಂದು ಬೀಡು, ಈ ಥರ 9 ಬೀಡನ್ನ ನಾವು ಹಾಕ್ಕೋಬೇಕು. ಒಟ್ಟು 10 ಕಂಬಗಳು ಬರುತ್ತೆ. ಬೀಡನ್ನ ಇನ್ಸರ್ಟ್ ಮಾಡಬೇಕು. ಇನ್ನೂ ಒಂದು ಕಂಬ ಸೇಮ್ ಗ್ಯಾಪಲ್ಲಿ, ಸೆಕೆಂಡ್ 5 ಚೈನ್ ಇದೆ ಅಲ್ವಾ, ಸೇಮ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಕಂಬ ಹಾಕ್ಕೊಳ್ಳೋಣ. ಸೇಮ್ ಲೆಂತಲ್ಲಿ, ಆಲ್ಮೋಸ್ಟ್ ಎಲ್ಲ ಒಂದೇ ಲೆಂತಲ್ಲಿ ಬರೋ ಥರ ಮಾಡಿ ಫ್ರೆಂಡ್ಸ್. ಫಿನಿಶಿಂಗ್ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ ಈ ಥರ 9 ಬೀಡ್ಸ್ನ ಫಿಲ್ ಮಾಡ್ಕೊಳ್ತೀನಿ. ಸೇಮ್ 5 ಚೈನ್ ಗ್ಯಾಪಲ್ಲಿ 9 ಬೀಡ್ಸ್ನ ಹಾಕ್ಕೊಳ್ಳೋಣ. 9 ಬೀಡ್ಸ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದ ತಕ್ಷಣ ಒಂದು ಚೈನ್ ಎಕ್ಸ್ಟ್ರಾ, ಒಂದು ಚೈನ್ ಎಕ್ಸ್ಟ್ರಾ, ಮತ್ತು ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ. ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ. ಬೀಡ್ ಕೆಳಗಡೆ 6 ಚೈನ್, 6 ಚೈನ್ ಹಾಕಿ ಬೀಡ್ ಲೆಫ್ಟ್ ಸೈಡನ್ನು ಸಿಂಗಲ್ ಕ್ರೋಶೆ ಇರುತ್ತಲ್ವ, ಅಲ್ಲಿ ಕೂಡ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. 6 ಚೈನ್ ಲಾಕ್ ಆಯ್ತಲ್ವಾ, ಮತ್ತೆ ಒಂದು ಚೈನ್ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಆರ್ಚನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆ ಒಂದು ಬೀಡು, ಟ್ರಿಪಲ್ ಕ್ರೋಶೆ ಒಂದು ಬೀಡು, ಈ ರೀತಿ ಆರ್ಚನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಈ ರೀತಿ ಬರುತ್ತೆ ನಮಗೆ ಯು ಶೇಪಲ್ಲಿ ಆರ್ಚು. ನಾನು ಹೇಳ್ದೆ ಅಲ್ಲ, 9 ಬೀಡ್ಸ್ ಆದರೂ ಓಕೆ, 8 ಬೀಡ್ಸ್ ಆದರೂ ಓಕೆ, ನಿಮಗೆ ಕರೆಕ್ಟಾಗಿ ಎಷ್ಟು ಆಗುತ್ತೆ ಅಷ್ಟು ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಬಟ್ ಒಂದು ಚೈನ್ ಹಾಕೋದನ್ನ ಸ್ಕಿಪ್ ಮಾಡಬಾರ್ದು ಫ್ರೆಂಡ್ಸ್. ಲಾಕ್ ಆಗಿದ ತಕ್ಷಣ ಒಂದು ಚೈನ್ ಮಾಡಿ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ. ಇದೇ ರೀತಿ ಪೂರ್ತಿ ಸ್ಯಾರಿ ಸೆಕೆಂಡ್ ಸ್ಟೆಪ್ ಮಾಡ್ಕೊಂಡು ಹೋಗೋಣ. ಥರ್ಡ್ ಸ್ಟೆಪ್ ಇವಾಗ ಸೇಮ್ ಕಲರೇ ತೊಗೊಳ್ತೀನಿ. 3 ಸ್ಟೆಪ್ಸ್ ಸಿಂಗಲ್ ಕಲರಲ್ಲಿ ಬರುತ್ತೆ, ಮತ್ತು ಲಾಸ್ಟ್ ಸ್ಟೆಪ್ಪು, 4th ಸ್ಟೆಪ್ಪು, 5th ಸ್ಟೆಪ್ಪು ಬೇರೆ ಕಲರ್ ತೊಗೊಳ್ಳೋಣ.
ಈವನ್ ಸಿಕ್ಸ್ ಸ್ಟೆಪ್ಸ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ಇದಕ್ಕೆ ಡಿಸೈನು 6 ಸ್ಟೆಪ್ಸ್ ಕೂಡ ಹಾಕ್ತಾರೆ. ನಾನಿಲ್ಲಿ 5 ಸ್ಟೆಪ್ಸ್ ಸಾಕಂತ ಅಷ್ಟೆಲ್ಲ ಕ್ಲೋಸ್ ಮಾಡಿದ್ದೀನಿ ನೋಡಿ. ಇವಾಗ ಈ ಆರ್ಚ್ಗೆ ಸೆಕೆಂಡ್ ಲಾಕ್ ಇರುತ್ತೆ ನೋಡಿ, ಸ್ಟಾರ್ಟಿಂಗ್ ನಾಟ್ಸ್ ಹಾಕಿರ್ತೀವಲ್ಲ ಅಲ್ಲಿ ಬೇಡ, ಇಲ್ಲಿ ಆರ್ಚ್ ಸ್ಟಾರ್ಟ್ ಆಗಿರುತ್ತಲ್ವ 5 ಚೈನು, ಎರಡನೇ 5 ಚೈನು, ಇದಕ್ಕೆ ನಾನು ಸಿಂಗಲ್ ಕ್ರೋಶೆಗೆ ನಾನು ಇವಾಗ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನಾಟ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಗಂಟು ಮಾಡಿ ಇಂದೇ ಥರ ಲಾಕ್ ಆದರೂ ಮಾಡ್ಕೋಬೋದು. ಈ ನಾಟ್ಸ್ ಏನಿದೆ ಎಕ್ಸ್ಟ್ರಾ ನಾಟ್ಸ್ಗಳೆಲ್ಲ ಹಿಂದೆ ನೀಟಾಗಿ ಕಾಣಿಸೋ ಥರ ಗಮ್ ಪೇಸ್ಟ್ ಮಾಡಿ ಲಾಸ್ಟಲ್ಲಿ ನೀವು ಫಿನಿಶಿಂಗ್ ಕೊಡಬೇಕು. ಸೊ ಎಲ್ಲಿ ಲಾಕ್ ಮಾಡ್ಕೊಳ್ತೀನಿ, ಫಸ್ಟ್ 5 ಚೈನ್ದು ಲಾಕ್ ಸ್ಟಾರ್ಟಿಂಗ್ ಲಾಕ್ ಬಿಟ್ಬಿಟ್ಟು ಸೆಕೆಂಡ್ ಲಾಕಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನು ನೋಡಿ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಸೆಕೆಂಡ್ ಸಿಂಗಲ್ ಕ್ರೋಶೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ನಾನು 6 ಚೈನ್ಸ್ನ ಹಾಕೋತಾ ಇದ್ದೀನಿ. 6 ಚೈನ್ಗಳನ್ನ ಹಾಕೊಳ್ಳೋಣ. ಸ್ಟಾರ್ಟಿಂಗ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದ ತಕ್ಷಣ, ಅಂದರೆ ಲಾಕ್ ಹಾಕಿದ ತಕ್ಷಣ ನಾವು 6 ಚೈನ್ಸ್ನ ಮಾಡ್ಕೊಳ್ಳೋಣ. ಸೊ 6 ಚೈನ್ಗಳನ್ನ ಹಾಕ್ಕೊಂಡು ಫ್ರೆಂಡ್ಸ್, ಸ್ಟಾರ್ಟಿಂಗ್ ಲಾಕ್ ಆಗಿದ ತಕ್ಷಣ 6 ಚೈನ್ಗಳನ್ನ ಹಾಕ್ಕೋಬೇಕು ನೋಡಿ. ನಾನು ಆರ್ಚ್ನ ಬೆಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಥರ್ಡ್ 5 ಚೈನ್ ಇರುತ್ತಲ್ವ, ಫಸ್ಟ್ 5 ಚೈನ್ ಬಿಟ್ಟು ನಾವು ಸೆಕೆಂಡ್ ಸಿಂಗಲ್ ಕ್ರೋಶೆ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಸ್ಕಿಪ್ ಮಾಡಿ ಥರ್ಡ್ 5 ಚೈನ್ ಇರುತ್ತೆ ನೋಡಿ, ಆರ್ಚ್ ಲೆಫ್ಟ್ ಸೈಡ್ 5 ಚೈನ್ ಇರುತ್ತೆ ಅಲ್ವಾ. ಸೊ ಬೇಸ್ ಲೈನ್ 5 ಚೈನು, ಆ ಬೇಸ್ ಲೈನ್ 5 ಚೈನಿಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಆ ಬೇಸ್ ಲೈನ್ 5 ಚೈನ್ ಏನಿದೆ ನೋಡಿ, ಆರ್ಚ್ ಬೆಂಡ್ ಆದರೆ ನಮಗೆ ನೀಟಾಗೆ ಆ 5 ಚೈನ್ ಬೇಸ್ ಲೈನ್ ಸಿಗುತ್ತೆ. ಆ ಬೇಸ್ ಲೈನಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. 6 ಚೈನ್ ಮಾಡಿದ್ದೀವಿ ಅಲ್ವಾ, 6 ಚೈನ್ ಮಾಡಿಕೊಂಡು ಬೇಸ್ ಲೈನಿಗೆ ಲಾಕ್ ಮಾಡಿದ್ದೀನಿ. ಅಲ್ಲಿಂದ 3 ಚೈನ್ ಮಾಡ್ಕೊಳ್ಳೋಣ. 6 ಚೈನ್ ಆಗಿ ಬೇಸ್ ಲೈನ್ 5 ಚೈನಿಗೆ ಲಾಕ್ ಮಾಡಿ 3 ಚೈನ್ ಮಾಡ್ಕೋತಾ ಇದ್ದೀನಿ. ಈ 3 ಚೈನ್ನ ನಾವಿಲ್ಲಿ 1 ಚೈನ್ ಮಾಡ್ಕೊಂಡಿದ್ವಿ ಅಲ್ವಾ ಫ್ರೆಂಡ್ಸ್, 1 ಚೈನ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ವಿ ಆರ್ಚ್ ಎಂಡ್ ಆಗಬೇಕಾದ್ರೆ. ಆ 1 ಚೈನ್ ಗ್ಯಾಪ್ ಒಳಗಡೆ ನಾನು ನೀಡಲ್ನ ಹಾಕ್ತೀನಿ. 1 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಳ್ತೀನಿ. ನಾರ್ಮಲಾಗಿ ಲಾಕ್ ಮಾಡ್ಕೊಳ್ತೀನಿ. ಇವಾಗ 6 ಚೈನ್ ಆಯಿತು, 3 ಚೈನ್ ಆಯಿತು. 6 ಚೈನ್ ಲಾಕು 5 ಚೈನ್ ಒಳಗಡೆ ನಾನು ಲಾಕ್ ಮಾಡಿ, 3 ಚೈನ್ ಲಾಕು 1 ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ. ಮತ್ತು ಅಲ್ಲಿಂದ ನಾನು 6 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಲೈನು ನಮಗೆ, ಈ ಲೈನ್ ಬರೀ 6 3 6 3 6 3 ಆ ಥರ ಬರುತ್ತೆ. ಈ 6 ಚೈನ್ ಹಾಕಿ 1 ಚೈನ್ ಇದೆ ಅಲ್ವಾ ಫ್ರೆಂಡ್ಸ್ ಗ್ಯಾಪಲ್ಲಿ, 1 ಚೈನ್ ಗ್ಯಾಪಲ್ಲಿ ಹಾಕ್ತೀನಿ. 1 ಚೈನ್ ಗ್ಯಾಪಲ್ಲೇ ಹಾಕ್ಕೋಬೇಕು. ನೆಕ್ಸ್ಟ್ 3 ಚೈನ್ ಹಾಕಿಬಿಟ್ಟು 5 ಚೈನ್ ಬೇಸಲ್ಲಿ, 5 ಚೈನ್ ಬೇಸಲ್ಲಿ 1 ಲಾಕು, 1 ಚೈನ್ ಗ್ಯಾಪಲ್ಲಿ 1 ಲಾಕ್, ಆ ಥರ ಹಾಕ್ಕೊಂಡು ಹೋಗಬೇಕು. ಈ ಸ್ಟೆಪ್ ಪೂರ್ತಿ ಥರ್ಡ್ ಸ್ಟೆಪ್ಪು 6 ಚೈನು 3 ಚೈನ್, 6 ಚೈನ್ 3 ಚೈನ್ ಆ ಥರ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ 3 ಚೈನ್ ಹಾಕಿಬಿಟ್ಟು 5 ಚೈನ್ ಬೇಸಲ್ಲಿ ಹಾಕೋಣ. ಸೊ ಒಂದು ಸ್ವಲ್ಪ ದೂರ ಹಾಕಿದ್ರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ ಫ್ರೆಂಡ್ಸ್. ಒಂದೊಂದು ಸ್ಟೆಪ್ಪು ನೀವು ಕೌಂಟಿಂಗ್ಸ್ನ ಒಂಚೂರು ನೋಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ. 5 ಚೈನ್ ಒಳಗಡೆ ಈ ಥರ ನೀಡಲ್ನ ಹಾಕಿ ಈ ಆರ್ಚನ್ನ ಬೆಂಡ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಆ 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ತೀನಿ. ಅಲ್ಲಿಂದ ಅಗೇನ್ 6 ಚೈನ್ ಹಾಕ್ಕೊಳ್ಳೋಣ. ಅದನ್ನು ಕೂಡ 5 ಚೈನ್ ಗ್ಯಾಪಲ್ಲಿ ಅಂದರೆ ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 5 ಚೈನ್ ಇರುತ್ತಲ್ವ ಆರ್ಚ್ ಲೆಫ್ಟ್ ಸೈಡು, ಅಲ್ಲಿಗೆ 6 ಚೈನ್ನ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 3 ಚೈನ್, 1 ಚೈನ್ 2 ಚೈನ್ 3 ಚೈನ್, ಈ ಸಿಂಗಲ್ ಚೈನ್ ಹಾಕಿರ್ತೀವಿ ಅಲ್ಲ ಆರ್ಚ್ ಆಗಿದ್ಮೇಲೆ ಸ್ಟಾರ್ಟಿಂಗ್ 1 ಟೈಮು ಎಂಡಿಂಗ್ 1 ಟೈಮು ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. 6 ಚೈನು 3 ಚೈನ್, 6 ಚೈನ್ 3 ಚೈನ್. ಸೊ ಈಸಿ ಇದೆ, ಟೈಮ್ ತೊಗೊಳುತ್ತೆ. ಪ್ರತಿಯೊಂದು ಸ್ಟೆಪ್ಪನ್ನು ಕೌಂಟಿಂಗ್ಸ್ ಬೇರೆ ಬೇರೆ ಥರ ಇದೆ. ಸೊ ನೀವು ಒಂದು ಸ್ವಲ್ಪ ದೂರ ಹಾಕ್ಕೊಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. 3 ಚೈನ್ ಹಾಕಿ 5 ಚೈನ್ ಬೇಸಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ತುಂಬ ಟೈಟ್ ಇರಬಾರ್ದು ಫ್ರೆಂಡ್ಸ್, ಆರಾಮಿರಬೇಕು ನೋಡಿ. ಜಸ್ಟ್ ಈ ರೀತಿ ಇದ್ದರೆ ಸೀರೆ ಸುಕ್ಕು ಬರ್ದಿರೋ ಥರ ನೋಡ್ಕೋಬೇಕು, ಅಷ್ಟಾದರೆ ಸಾಕು. ಬೇಸ್ಲೈನ್ ಕರೆಕ್ಟಾಗಿದ್ದರೆ ಫಸ್ಟ್ 5 ಚೈನ್ ಬೇಸ್ಲೈನು ಮತ್ತು ಇವಾಗ ಥರ್ಡ್ ಸ್ಟೆಪ್ಪಲ್ಲಿ ಹಾಕಿರೋ 6 3 6 3 ಬೇಸ್ಲೈನು ತುಂಬ ಕರೆಕ್ಟಾಗಿ ಹಾಕಿದ್ರೆ ಸೀರೆ ಸುಕ್ಕು ಬರೋದಿಲ್ಲ ನಿಮಗೆ. ಈ 2 ಸ್ಟೆಪ್ಪನ್ನ ಫಸ್ಟ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪು ನೀಟಾಗಿ ಆರಾಮ್ಸಾಗಿ ಹಾಕ್ಕೊಂಡೋಗಿ. ತುಂಬ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ. ಇವನ್ ಒಂದು ಪಾಯಿಂಟ್ ಲೂಸ್ ಇದ್ರೂ ಪರವಾಗಿಲ್ಲ, ಟೈಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಈ ರೀತಿ ರೆಡಿ ಆಗಿದೆ ಅಲ್ವಾ, ನಮಗೆ 3 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಇವಾಗ. ಸೊ ನೆಕ್ಸ್ಟ್ ಸ್ಟೆಪ್ಪು ನಾವು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಬೇರೆ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, 6 ಎಳೆ ದಾರನ ತೊಗೊಂಡಿದ್ದೀನಿ ಪ್ರತಿಯೊಂದು ಸ್ಟೆಪ್ಪಿಗೂ. ಇವಾಗ ನಾವು ಥರ್ಡ್ ಸ್ಟೆಪ್ಪಿಂದ ಇಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋದು ನೋಡಿ. ಸೆಕೆಂಡ್ ಪಾಯಿಂಟಲ್ಲಿ ಲಾಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ನಲ್ಲ, ನೆಕ್ಸ್ಟ್ ಸ್ಟೆಪ್ಪು ಅಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋದು. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಬಿಡೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 6 ಚೈನ್ ಏನಿದೆ
ಅದ್ರ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 6 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ 3 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಡೈರೆಕ್ಟಾಗಿ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಈ 6 ಚೈನ್ ಇದೆ ಅಲ್ವಾ ಅದ್ರ ಒಳಗಡೆ ಲಾಕ್ ಮಾಡ್ತೀನಿ. 3 ಚೈನ್ ಹಾಕಿ 6 ಚೈನಲ್ಲೇ ಲಾಕ್ ಮಾಡ್ತೀನಿ. ಮತ್ತೆ 3 ಚೈನ್ ಹಾಕೋಣ. 2 ಟೈಮ್ಸ್ 3 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗಿಂದ 2 ಸರ್ತಿ 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡ್ತೀನಿ. ಫಸ್ಟು 6 ಚೈನ್ ಒಳಗಡೆ ಲಾಕ್ ಮಾಡಿದೆ 3 ಚೈನ್ ಹಾಕ್ಕೊಂಡು, ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. 3 ಚೈನು 2 ಸತಿ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಫ್ರೆಂಡ್ಸ್ ಡೈರೆಕ್ಟಾಗಿ 2 ಟೈಮ್ಸ್ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. ಈ ಬೀಡ್ ಕೆಳಗಡೆ 6 ಚೈನ್ಸ್ 2 ಸತಿ ಬಂದಿರುತ್ತಲ್ವ, ಇವನ್ ನೀವು 1 6 ಚೈನಾದ್ರು ತೊಗೋಬೋದು. ನಾನು ಇಲ್ಲಿ 2 6 ಚೈನು ತೊಗೊಳ್ತಾ ಇದ್ದೀನಿ. ಸೊ 2 6 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 4 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆ ಮಾಡಿಕೊಂಡೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ಬೀಡ್ ಕೆಳಗಡೆ 2 ಸತಿ 6 ಚೈನ್ ಬಂದಿರುತ್ತೆ ಅಲ್ವಾ, ಅದೆರಡನ್ನು ಸೇರಿಸ್ಕೊಂಡು ನಾನು ಕಂಬ ಮಾಡ್ಕೊಳ್ತಾ ಇದ್ದೀನಿ. 6 ಚೈನಲ್ಲಿ ನಾನು 14 ಕಂಬ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 13ರಿಂದ 14 ಕಂಬ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ 15 16 ಎಲ್ಲ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪು ನಮಗೆ ಸ್ವಲ್ಪ ಓವರ್ಲ್ಯಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ 13 to 14 ಸಾಕಾಗುತ್ತೆ ಇಲ್ಲಿ. ಸೊ ಜಸ್ಟ್ ನೀವು ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1 2 ದಾರ 1 ಈ ರೀತಿ 3 ಸತಿ ಮಾಡ್ಕೋಬೇಕು. ಆದಷ್ಟು ಸೇಮ್ ಲೆಂತಲ್ಲಿ ಒಂದೇ ಲೆಂತಲ್ಲಿ ನಾವು ಕಂಬಗಳನ್ನ ಮಾಡ್ಕೊಂಡು ಹೋಗೋಣ. ಒಟ್ಟು 14 ಟ್ರಿಪಲ್ ಕ್ರೋಶೆನ ನಾನು ಹಾಕ್ತಾಯಿದ್ದೀನಿ ಇಲ್ಲಿ. 14 ಕಂಬನ ಈ 6 ಚೈನ್ ಒಳಗಡೆ ಫಿಲ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ 3 ಚೈನ್ ಇರುತ್ತೆ ಅಲ್ವಾ, ಫಸ್ಟ್ 3 ಚೈನ್ ಲಾಕ್ ಒಳಗಡೆ ಒಂದ್ಸತಿ ಲಾಕ್ ಮಾಡ್ಕೊಂಬಿಡೋಣ. ಪಕ್ಕದಲ್ಲೇ 3 ಚೈನ್ ಗ್ಯಾಪ್ ಇರುತ್ತೆ. ಆ ಲೈನು 3 ಚೈನ್ 6 ಚೈನ್ 3 ಚೈನ್ 6 ಚೈನ್ ಅಲ್ವಾ ಫ್ರೆಂಡ್ಸ್ ಹಾಕಿರೋದು. ಅಲ್ಲಿ ಲಾಕ್ ಮಾಡಿದ ತಕ್ಷಣ ನಾವು 3 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಒಳಗಡೆ ಒಂದ್ಸತಿ ಲಾಕ್ ಮಾಡ್ಕೊಳ್ಳೋಣ, ಮತ್ತೆ 3 ಚೈನ್ ಮಾಡೋಣ, ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇದು ಈಸಿ ಫ್ರೆಂಡ್ಸ್. ಇದು 2 ಸತಿ 3 ಚೈನ್ ಮಾಡಿ ಒಂದು ಆರ್ಚ್ ಮಾಡ್ಕೊಳ್ಳೋದು, 2 ಸತಿ 3 ಚೈನ್ ಮಾಡಿ ಆರ್ಚ್ ತಗೊಳ್ಳೋದು, ಅಷ್ಟೇ ಇದು ಡಿಸೈನು. ಸೊ ನಮಗೆ ಆರ್ಚಲ್ಲಿ 14 ಕಂಬ ಟ್ರಿಪಲ್ ಕ್ರೋಶೆ ಬರುತ್ತೆ. 2 ಸತಿ 3 ಚೈನ್ ಬರುತ್ತೆ. ಲಾಕ್ ಆಗಿದ ತಕ್ಷಣ 2 ಸತಿ 3 ಚೈನ್ ಮಾಡ್ಕೊಳ್ಳೋದು. ಅಲ್ಲಿ ಲಾಕ್ ಮಾಡಿದ ತಕ್ಷಣ ಮತ್ತೆ ಅಲ್ಲಿಂದ ಅಷ್ಟೊತ್ತಿಗೆ ನಮ್ಗೆ ಬೀಡ್ ಕೆಳಗಡೆ 6 ಚೈನ್ಸ್ ಇರುತ್ತೆ ಅಲ್ವಾ, ಅಲ್ಲಿಗೆ ನಾವು ಕಂಬನ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸೊ ಒಟ್ಟು 14 ಕಂಬನ ಫಿಲ್ ಮಾಡ್ಕೊಳ್ಳೋಣ. 6 ಚೈನ್ ಗ್ಯಾಪಲ್ಲಿ 14 ಕಂಬನ ಫಿಲ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 14 ಟ್ರಿಪಲ್ ಕ್ರೋಶಸ್ನ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ 3 ಚೈನ್ ಪಕ್ಕದಲ್ಲಿರೋ 3 ಚೈನಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿರೋ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅಲ್ಲಿಂದ 2 ಸರ್ತಿ 3 ಚೈನ್ನ ಹಾಕೋತೀನಿ. 3 ಚೈನ್ 1 ಟೈಮ್ ಹಾಕೋಣ, 6 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ, ಅಗೇನ್ 3 ಚೈನ್ ಹಾಕೋಣ, ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಸೊ ಅಲ್ಲಿಂದ ಮತ್ತೆ ಆರ್ಚ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಸ್ಟೆಪ್ಪು ತುಂಬ ಈಸಿ ಇದೆ ಫ್ರೆಂಡ್ಸ್. ಅಂದರೆ ಕೌಂಟಿಂಗ್ಸು ಬೇರೆ ಬೇರೆ ಥರ ಇದೆ ಅಲ್ವಾ, ಜಸ್ಟ್ ಒಂದು ಸ್ವಲ್ಪ ದೂರ ನೋಡ್ಕೊಂಬಿಟ್ರೆ ನಿಮಗೆ ಕೌಂಟಿಂಗ್ಸ್ ಗೊತ್ತಾದರೆ ಕರೆಕ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಈ ಥರ ಆರ್ಚ್, ಈ ಥರ ಬೀಡ್ ಕೆಳಗಡೆ ಆರ್ಚ್ಗಳು ಬರುತ್ತೆ, ಪುಟ್ಟ ಆರ್ಚ್ಗಳು ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಹಾಕಿದ್ಮೇಲೆ ನಮಗೆ ನೀಟಾಗಿ ಬ್ರಾಡಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಈ ರೀತಿ ಬಂದಿದೆ ಅಲ್ವಾ, ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ 4 ಸ್ಟೆಪ್ ಆಗಿದೆ. ಸೊ ನಮಗೆ ಗ್ರೀನ್ ಆರ್ಚ್ ಆದಮೇಲೆ ಕೆಳಗಡೆ ಬರೋ ಎಲ್ಲೋ ಆರ್ಚ್ ಬಂದಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಆದರೂ ಬೇಸ್ ಲೈನು ನಮಗೆ. ಸೊ 3rd ಸ್ಟೆಪ್ಪು 4th 5th ಇನ್ನೂ ಬ್ರಾಡ್ ಅನಿಸುತ್ತೆ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಡೈರೆಕ್ಟಾಗಿ ಮತ್ತೆ 3 ಚೈನ್ ಹಾಕೋತೀನಿ.
ನಾವು ಫೋರ್ತ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ 2 ಸತಿ 3 ಚೈನ್ ಅಂದರೆ ಎಲ್ಲೋ ಆರ್ಚಲ್ಲಿ 2 ಸತಿ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ವಿ ಅಲ್ಲ, ಇದು ಒಂದೇ ಸತಿ 3 ಚೈನ್ ಹಾಕ್ತೀನಿ, ಸೆಕೆಂಡ್ 3 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಒಂದೇ ಸತಿ 3 ಚೈನ್ಸ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಆಗಿದ ತಕ್ಷಣ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಸೊ ಈ ಟ್ರಿಪಲ್ ಕ್ರೋಶೆ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಕಂಬಗಳ ಮೇಲೆ ಆ ಫಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಮಾಡ್ತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ. 1 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ ದಾರಾನ ಸ್ವಲ್ಪ ಮೇಲೆ ಮಾಡಿ, ಸೊ 3 mm ಬೀಡ್ಸ್ ನಾನು ಯೂಸ್ ಮಾಡ್ತಾಯಿದ್ದೀನಿ. 2 ಕೂಡ ನೀವು ಯೂಸ್ ಮಾಡ್ಕೋಬೋದು. ಬೀಡನ್ನ ಒಂದು ಇನ್ಸರ್ಟ್ ಮಾಡೋಣ. ಇಲ್ಲಿ ಕೂಡ ಫ್ರೆಂಡ್ಸ್ ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡು, ಬಟ್ ಡಬಲ್ ಕ್ರೋಶೆನ ಯೂಸ್ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ಒಂದೇ ಟೈಮ್ ದಾರ ಸುತ್ಕೋಬೇಕು. ಪ್ರತಿಯೊಂದು ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ದಾರನ ತೆಗೆಯೋಣ, ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ, ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆ ಒಂದು ಬೀಡು, ಒಂದು ಡಬಲ್ ಕ್ರೋಶೆ ಒಂದು ಬೀಡು ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಮಾಡ್ಕೋಬೋದು. ಹೆವಿ ಬ್ರಾಡ್ ಅನಿಸುತ್ತೆ ನಿಮಗೆ, ನಿಮ್ಮ ಇಷ್ಟ ಫ್ರೆಂಡ್ಸ್, ಯಾವುದಾದ್ರೂ ನೀವು ಹಾಕ್ಕೋಬೋದು. ನಿಮಗೆ ಯಾವ ಥರ ಡಿಸೈನ್ ಬೇಕಾಗಿರುತ್ತೆ ಆ ಥರ ಮಾಡ್ಕೋಬೋದು ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ. ಬಟ್ ಕೌಂಟಿಂಗ್ಸ್ ಮಾತ್ರ ಸೇಮ್ ಹಾಕಿದ್ರೆ ನಿಮಗೆ ರಿಂಕಲ್ಸ್ ಬರ್ದಿರ ನೀಟಾಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದೊಂದು ಕಂಬ ಹಾಕಿ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಬೀಡ್ ನಿಮಗೆ ದೊಡ್ಡ ಸೈಜ್ ಆಯಿತು, ಒಂದು ಸ್ವಲ್ಪ ದೊಡ್ಡದಾಯ್ತಂದರೆ ಇನ್ನೂ ಚಿಕ್ಕ ಸೈಜ್ ಬೀಡ್ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಈ ರೀತಿ ಪ್ರತಿಯೊಂದು ಕಂಬ ಒಂದೊಂದು ಕಂಬಕ್ಕೆ ಒಂದೊಂದು ಬೀಡನ್ನ ಹಾಕಿಬಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಪೂರ್ತಿ ಹಾಕಿದ್ದೀನಿ. ಪ್ರತಿಯೊಂದು ಕಂಬಕ್ಕೆ ನಾನು ಒಂದು ಬೀಡು ಒಂದು ಕಂಬ ಹಾಕಿದ್ದೀನಿ. ಇಲ್ಲಿ ಡೈರೆಕ್ಟಾಗಿ ಫ್ರೆಂಡ್ಸ್ ನೋಡಿ 3 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಆಗಿದ ತಕ್ಷಣ ಅಲ್ಲಿಂದ 3 ಚೈನ್ ಮಾಡ್ತೀನಿ. ನಮಗಿಲ್ಲಿ ಕುಚ್ಚು ಬರುತ್ತೆ. ಸೊ ಪಕ್ಕದ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಈ 3 ಚೈನ್ ಏನು ನಾವು ಗ್ಯಾಪ್ ಬಿಟ್ಟಿದ್ದೀವಿ ಫ್ರೆಂಡ್ಸ್, ಅಲ್ಲಿಂದ ನಾವು ಅದ್ರ ಒಳಗಡೆ ಕುಚ್ಚು ಕಟ್ಕೊಳ್ಳೋದು. ಸೊ ಈ ರೀತಿ ಬರುತ್ತೆ. ಸೊ ಓವರಾಲ್ ನೀವು ನೀಟಾಗಿ ಪ್ರೆಸ್ ಮಾಡಿದಾಗ ಫುಲ್ ನೀಟಾಗಿ ಕೂತ್ಕೊಳ್ಳುತ್ತೆ ಡಿಸೈನು. ಮತ್ತು ಅಲ್ಲಿಂದ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. 3 ಚೈನ್ ಲಾಕ್ ಆಗಿದ ತಕ್ಷಣ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಸೊ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಕಂಬ ಮಾಡ್ಕೊಳ್ಳೋಣ. ಮತ್ತು ಆ್ಯಸ್ ಇಟ್ ಈಸ್ ಒಂದು ಬೀಡನ್ನ ಹಾಕೋಣ, ಒಂದು ಕಂಬ, ಒಂದು ಬೀಡು ಒಂದು ಕಂಬ, ಈ ರೀತಿ ಮಾಡ್ಕೊಂಡು ಹೋಗೋಣ. ಒಂದು ಕಂಬ ಮಾಡ್ತಾಯಿದ್ದೀನಿ, ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಒಂದು ಕಂಬ, ಈ ರೀತಿ ಸೆಕೆಂಡ್ ಆರ್ಚು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೆಕೆಂಡ್ ಆರ್ಚು ಕಂಪ್ಲೀಟ್ ಮಾಡಿಕೊಂಡು ಪಕ್ಕದ 3 ಚೈನ್ ಒಳಗಡೆ ಲಾಕ್ ಮಾಡೋಣ. ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಆರ್ಚ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್, ಅಷ್ಟೇ. ಸೊ ನಾವು ಇವಾಗ ಏನು 3 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀವಿ ಅಲ್ಲೇ ನಮಗೆ ಕುಚ್ಚು ಬರಬೇಕು. ಸೊ ಗ್ರೀನ್ ಕಲರ್ ಆರ್ಚ್ ಇರುತ್ತೆ ಅಲ್ವಾ, ಅದ್ರ ಕೆಳಗಡೆ ಕುಚ್ಚು ಬರುತ್ತೆ ನಮಗೆ. ಈ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ. ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ನೀಟ್ ಮಾಡ್ಕೊಳ್ಳಿ. ಅದು ನೀಟಾಗಿ ಪ್ರೆಸ್ ಆಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಅದರ ಗ್ರೀನ್ ಆರ್ಚ್ ಕೆಳಗಡೆ ಇರೋ 3 ಚೈನ್ಗೆ ನಾವು ಕುಚ್ಚು ಕಟ್ಕೊಳ್ಳೋದು. ಅದು ಒಂದು ಎಕ್ಸ್ಟ್ರಾ ಕುಚ್ಚು ಲೆಂತಾಗಿ ಕಟ್ಬಿಟ್ಟು ಫ್ರೆಂಡ್ಸ್ ಒಂದು ಬೀಡನ್ನ ಹಾಕಿ ಕುಚ್ಚು ಕಟ್ಟಿದ್ದೀನಿ. ಈವನ್ ನೀವು ಗ್ರೀನ್ ಕಲರ್ ಆರ್ಚ್ ಮೇಲೆ ಎದ್ದೊಳುತ್ತೆ ಅನಿಸಿದ್ರೆ, ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಕೂತಿಲ್ಲ ಅನಿಸಿದ್ರೆ, ಆ ಆರ್ಚ್ ಕೆಳಗಡೆ ಒಂದೇ ಒಂದು ಪಾಯಿಂಟ್ ಹಾಕ್ಬಿಟ್ಟು ಗಮ್ ಮಾಡಿಬಿಡಿ ಕೆಳಗಡೆ ಇರೋ ಆರ್ಚಿಗೆ. ಸೊ ಅದು ನೀಟಾಗಿ ಪರ್ಫೆಕ್ಟಾಗಿ ಪ್ರೆಸ್ ಆಗಿರೋ ಥರ ಕೂತ್ಕೊಳ್ಳುತ್ತೆ. ಒಂದೇ ಒಂದು ಪಾಯಿಂಟ್ ಹಾಕಿ ಗಮ್ ಮಾಡಿದ್ರೂ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಅಷ್ಟೇ ನೀಟಾಗಿ ಸಾರಿಗೆ ಮ್ಯಾಚ್ ಆಗೋ ಥರ. ಸೊ ಇದು ಆ್ಯಕ್ಚುಲಿ ಸೆಲ್ಫ್ ಕಲರ್ ಸ್ಯಾರಿ. ಸೊ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಕಸ್ಟಮರಿಗೆ ಕೇಳ್ಕೊಂಡು ನೀವು ಮ್ಯಾಚ್ ಮಾಡ್ಕೊಂಡು ಮಾಡ್ಕೋಬೋದು. ಸೊ ಇದಕ್ಕೆ 3 ಚೈನ್ ಇರೋ ಕಡೆ ನಾನು ನೋಡಿ ಆರ್ಚ್ ಕೆಳಗಡೆ ಈ ರೀತಿ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಈ ರೀತಿ ಲೆಂತಿ ಕುಚ್ಚು ಕಟ್ಬಿಟ್ಟು ಒಂದು ಬೀಡನ್ನ ಕೂಡ ಇಟ್ಬಿಟ್ಟು ನಾನು ಕುಚ್ಚು ಕಟ್ಟಿದ್ದೀನಿ. ಸೊ ಆರ್ಚ್ ಕೆಳಗಡೆ ಬರೀ ಜಸ್ಟ್ ಬೀಡ್ ಕಾಣಿಸ್ಬೇಕು, ಕುಚ್ಚು ಕಾಣಿಸ್ಬೇಕು, ಆ ಥರ ಕುಚ್ಚು ಕಟ್ಟಿದ್ದೀನಿ. ಓವರಾಲ್ ಫಿನಿಶಿಂಗ್ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು, ನೀವೇ ನೋಡ್ಬೋದು. ಸಾರಿ ಕೂಡ ಒಂಚೂರು ರಿಂಕಲ್ ಬರ್ದಿರ ನೀಟಾಗಿ ಬರುತ್ತೆ. ಬೇಸ್ ಲೈನ್ ಚೆನ್ನಾಗಿ ಹಾಕಿದ್ರೆ
ಎರಡರದ್ದು ಬೇಸ್ ಲೈನ್ ಕರೆಕ್ಟಾಗಿದ್ದರೆ ತುಂಬ ನೀಟಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 1200 ಅಬೋ ಚಾರ್ಜ್ ಮಾಡಬೇಕು. 1200ಇಂದ 500ವರೆಗೂ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಟ್ರೈ ಮಾಡಿ ಫ್ರೆಂಡ್ಸ್ ನೀಟಾಗೆ. ಸೊ ನಿಮಗೆ ನೀಟಾಗೆ ಇದೇ ಕೌಂಟಿಂಗ್ಸಲ್ಲಿ ಟ್ರೈ ಮಾಡಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.